ಪ್ರಶ್ನೆ 1. ನಬಾರ್ಡ್ನ ಮೊದಲ ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ ಡಾಕ್ಟರ್ ಮನಮೋಹನ್ ಸಿಂಗ್. ಆಪ್ಷನ್ ನಂಬರ್ ಬಿ ಶ್ರೀ ಎಸ್.ಕೆ. ಸಿಂಗ್. ಆಪ್ಷನ್ ನಂಬರ್ ಸಿ ಶ್ರೀ ಎಂ ರಾಮ್ ಕೃಷ್ಣಯ್ಯ. ಆಪ್ಷನ್ ನಂಬರ್ ಡಿ ಶ್ರೀ ಸಂತ ದಾಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಶ್ರೀ ಎಸ್.ಕೆ. ಸಿಂಹ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ನಬಾರ್ಡ್ನ ಮೊದಲ ಅಧ್ಯಕ್ಷರು ಆಗಿರ್ತಾರೆ. ಪ್ರಶ್ನೆ 2. ಹಸುವಿನ ಹಾಲಿನಲ್ಲಿ ಯಾವ ಅಂಶವಿದೆ? ಆಪ್ಷನ್ ನಂಬರ್ ಎ ಕಬ್ಬಿಣ ಅಂಶ. ಆಪ್ಷನ್ ನಂಬರ್ ಬಿ ಕ್ಯಾಲ್ಸಿಯಂ. ಆಪ್ಷನ್ ನಂಬರ್ ಸಿ ಜೀವಸತ್ವಗಳು. ಆಪ್ಷನ್ ನಂಬರ್ ಡಿ ಸಕ್ಕರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಕಬ್ಬಿಣ ಅಂಶ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಸುವಿನ ಹಾಲಿನಲ್ಲಿ ಕಬ್ಬಿಣ ಅಂಶವಿರುತ್ತದೆ. ಪ್ರಶ್ನೆ 3. ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ನಂಬರ್ ಎ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಆಪ್ಷನ್ ನಂಬರ್ ಬಿ ದಯಾನಂದ ಸರಸ್ವತಿ. ಆಪ್ಷನ್ ನಂಬರ್ ಸಿ ಸ್ವಾಮಿ ವಿವೇಕಾನಂದ. ಆಪ್ಷನ್ ನಂಬರ್ ಡಿ ರಾಜಾರಾಮ್ ಮೋಹನ್ ರಾಯ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸ್ವಾಮಿ ವಿವೇಕಾನಂದ ಅಂತ ಹೇಳ್ಬೋದು ಫ್ರೆಂಡ್ಸ್. ರಾಮಕೃಷ್ಣ ಮಿಷನ್ ಸ್ಥಾಪಿಸಿದವರು ಸ್ವಾಮಿ ವಿವೇಕಾನಂದ ಫ್ರೆಂಡ್ಸ್. ಪ್ರಶ್ನೆ 4. ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಭಾರತವು 2ನೇ ಸ್ಥಾನದಲ್ಲಿದೆ. ಯಾವ ದೇಶವು ಮೊದಲನೇ ಸ್ಥಾನದಲ್ಲಿದೆ? ಆಪ್ಷನ್ ನಂಬರ್ ಎ ಕೆನಡಾ. ಆಪ್ಷನ್ ನಂಬರ್ ಬಿ ಫ್ರಾನ್ಸ್. ಆಪ್ಷನ್ ನಂಬರ್ ಸಿ ರಷ್ಯಾ. ಆಪ್ಷನ್ ನಂಬರ್ ಡಿ ಯುನೈಟೆಡ್ ಸ್ಟೇಟ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ರಷ್ಯಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. 1857ರ ದಂಗೆಯ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು? ಆಪ್ಷನ್ ನಂಬರ್ ಎ ಲಾರ್ಡ್ ಡಲ್ಹೌಸಿ. ಆಪ್ಷನ್ ನಂಬರ್ ಬಿ ಲಾರ್ಡ್ ಮೌಂಟ್ ಬ್ಯಾಟನ್. ಆಪ್ಷನ್ ನಂಬರ್ ಸಿ ಲಾರ್ಡ್ ಕರ್ಜನ್. ಆಪ್ಷನ್ ನಂಬರ್ ಡಿ ಲಾರ್ಡ್ ಕ್ಯಾನಿಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಲಾರ್ಡ್ ಕ್ಯಾನಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. 1857ರ ದಂಗೆಯಲ್ಲಿ ಸಮಯದಲ್ಲಿ ಭಾರತ ಗವರ್ನರ್ ಯಾರಪ್ಪ ಅಂತಂದರೆ ಲಾರ್ಡ್ ಕ್ಯಾನಿಂಗ್ ಇತ್ತು ನೋಡಿ ಫ್ರೆಂಡ್ಸ್. ಪ್ರಶ್ನೆ 6. ವಿಂಧ್ಯಾಚಲ ಮತ್ತು ಸಾತ್ಪುರ ಬೆಟ್ಟಗಳ ಮೂಲಕ ಹರಿಯುವ ನದಿ ಯಾವುದು? ಆಪ್ಷನ್ ನಂಬರ್ ಎ ಸಿಂಧೂ ನದಿ. ಆಪ್ಷನ್ ನಂಬರ್ ಬಿ ಕೋಶಿ ನದಿ. ಆಪ್ಷನ್ ನಂಬರ್ ಸಿ ನರ್ಮದಾ ನದಿ. ಆಪ್ಷನ್ ನಂಬರ್ ಡಿ ಗೋದಾವರಿ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ನರ್ಮದಾ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಾತ್ಪುರ ಬೆಟ್ಟಗಳ ಮೂಲಕ ಹರಿಯುವ ನದಿ ಯಾವುದಪ್ಪ ಅಂತಂದರೆ ನರ್ಮದಾ ನದಿ ನೋಡಿ ಫ್ರೆಂಡ್ಸ್. ಪ್ರಶ್ನೆ 7. ಬಾಹ್ಯಾಕಾಶವನ್ನು ತಲುಪಿದ ವಿಶ್ವದ ಮೊದಲ ವ್ಯಕ್ತಿ ಯಾರು? ಆಪ್ಷನ್ ನಂಬರ್ ಎ ಮೇಜರ್ ಯೂರಿ ಗಗಾರಿನ್. ಆಪ್ಷನ್ ನಂಬರ್ ಬಿ ವ್ಯಾಲೆಂಟಿನಾ ತೆರೆಸ್ಕೋವಾ. ಆಪ್ಷನ್ ನಂಬರ್ ಸಿ ರಾಕೇಶ್ ಶರ್ಮಾ. ಆಪ್ಷನ್ ನಂಬರ್ ಡಿ ನೀಲ್ ಆರ್ಮ್ಸ್ಟ್ರಾಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮೇಜರ್ ಯೂರಿ ಗಗರಿನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಬಾಹ್ಯಾಕಾಶವನ್ನು ತಲುಪಿದ ಮೊದಲ ವ್ಯಕ್ತಿ ಆಗಿರುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 8. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಜೂನ್ 8. ಆಪ್ಷನ್ ನಂಬರ್ ಬಿ ಏಪ್ರಿಲ್ 8. ಆಪ್ಷನ್ ನಂಬರ್ ಸಿ ಮೇ 8. ಆಪ್ಷನ್ ನಂಬರ್ ಡಿ ಮಾರ್ಚ್ 8. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮಾರ್ಚ್ 8 ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮಾರ್ಚ್ 8ರಂದು ಆಚರಿಸುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 9. ಹಾಲು ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಯಾವ ದೇಶವು ಮೊದಲ ಸ್ಥಾನವನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ಗ್ವಾಟೆಮಲಾ. ಆಪ್ಷನ್ ನಂಬರ್ ಬಿ ಭಾರತ. ಆಪ್ಷನ್ ನಂಬರ್ ಸಿ ಜರ್ಮನಿ. ಆಪ್ಷನ್ ನಂಬರ್ ಡಿ ಚೀನಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಭಾರತ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಲು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನ ಗಳಿಸಿದ್ದು ಯಾವುದಪ್ಪ ಅಂತಂದರೆ ಭಾರತ ನೋಡಿ ಫ್ರೆಂಡ್ಸ್. ಪ್ರಶ್ನೆ 10. ವಿಶ್ವದ
ಯಾವ ದೇಶವು ಇಂಟರ್ನೆಟ್ಟನ್ನು ಅತಿ ಹೆಚ್ಚು ಬಳಕೆದಾರರನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ಜಪಾನ್, ಆಪ್ಷನ್ ನಂಬರ್ ಬಿ ಚೀನಾ, ಆಪ್ಷನ್ ನಂಬರ್ ಸಿ ಅಮೇರಿಕಾ, ಆಪ್ಷನ್ ನಂಬರ್ ಡಿ ಭಾರತ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಚೀನಾ ಅಂತ ಹೇಳ್ಬೋದು ಫ್ರೆಂಡ್ಸ್. ವಿಶ್ವದಲ್ಲಿ ಅತಿ ಹೆಚ್ಚು ಇಂಟರ್ನೆಟ್ಟನ್ನು ಬಳಕೆದಾರರನ್ನು ಹೊಂದಿರುವ ದೇಶ ಯಾವುದಪ್ಪ ಅಂದರೆ ಚೀನಾ ನೋಡಿ ಫ್ರೆಂಡ್ಸ್. ಪ್ರಶ್ನೆ 11. ಕಾಮಾಲೆಯಿಂದ ಯಾವ ಭಾಗವು ಪ್ರಭಾವಿತವಾಗಿರುತ್ತದೆ? ಆಪ್ಷನ್ ನಂಬರ್ ಎ ಮೇದೋಜೀರಕ ಗ್ರಂಥಿ, ಆಪ್ಷನ್ ನಂಬರ್ ಬಿ ಮೂತ್ರಪಿಂಡ, ಆಪ್ಷನ್ ನಂಬರ್ ಸಿ ಯಕೃತ್, ಆಪ್ಷನ್ ನಂಬರ್ ಡಿ ಕರುಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಯಕೃತ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಾಮಾಲೆಯಿಂದ ಯಕೃತ್ ಭಾಗವು ಪ್ರಭಾವಿತವಾಗಿರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 12. ಮಲೇರಿಯಾವನ್ನು ಹರಡುವ ವಾಹಕ ಯಾವುದು? ಆಪ್ಷನ್ ನಂಬರ್ ಎ ಹೆಣ್ಣು ಈಡಿಸ್, ಆಪ್ಷನ್ ನಂಬರ್ ಬಿ ಪುರುಷ ಅನಾಫಿಲಿಸ್, ಆಪ್ಷನ್ ನಂಬರ್ ಸಿ ಸ್ತ್ರೀ ಅನಾಫಿಲಿಸ್, ಆಪ್ಷನ್ ನಂಬರ್ ಡಿ ಹೆಣ್ಣು ಕುಲಾಕ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸ್ತ್ರೀ ಅನಾಫಿಲಿಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಮಲೇರಿಯಾವನ್ನು ಹರಡುವ ವಾಹಕವಾಗಿರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 13. ತಳಿಶಾಸ್ತ್ರದ ಘಟಕ ಯಾವುದು? ಆಪ್ಷನ್ ನಂಬರ್ ಎ RNA, ಆಪ್ಷನ್ ನಂಬರ್ ಬಿ ಜಿನ್, ಆಪ್ಷನ್ ನಂಬರ್ ಸಿ ವರ್ಣತಂತು, ಆಪ್ಷನ್ ನಂಬರ್ ಡಿ DNA. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಜಿನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ತಳಿಶಾಸ್ತ್ರದ ಘಟಕವಾಗಿದೆ ಫ್ರೆಂಡ್ಸ್, ಇದು ಜಿನ್ನು. ಪ್ರಶ್ನೆ 14. ದೊಡ್ಡ ಪ್ರಮಾಣದಲ್ಲಿ ಸಸ್ಯಗಳಿಗೆ ಅಗತ್ಯವಾದ ಅಂಶಗಳು ಯಾವುವು? ಆಪ್ಷನ್ ನಂಬರ್ ಎ ಸಲ್ಫರ್, ಆಪ್ಷನ್ ನಂಬರ್ ಬಿ ಸಾರಜನಕ, ಆಪ್ಷನ್ ನಂಬರ್ ಸಿ ರಂಜಕ, ಆಪ್ಷನ್ ನಂಬರ್ ಡಿ ಕ್ಯಾಲ್ಸಿಯಂ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಸಾರಜನಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಸ್ಯಗಳಿಗೆ ಅಗತ್ಯವಾದ ಅಂಶ ಯಾವುದಪ್ಪ ಅಂತಂದರೆ ಸಾರಜನಕ ನೋಡಿ ಫ್ರೆಂಡ್ಸ್. ಪ್ರಶ್ನೆ 15. ಮಾನವರಲ್ಲಿ ಜೀರ್ಣಕ್ರಿಯೆಯ ಪ್ರಕ್ರಿಯೆಯು ಎಲ್ಲಿ ಪ್ರಾರಂಭವಾಗುತ್ತದೆ? ಆಪ್ಷನ್ ನಂಬರ್ ಎ ಗುದದ್ವಾರ ಅಂದರೆ ಗುದನಾಳ, ಆಪ್ಷನ್ ನಂಬರ್ ಬಿ ಹೊಟ್ಟೆ, ಆಪ್ಷನ್ ನಂಬರ್ ಸಿ ಡಿವೋಡೆನ್, ಆಪ್ಷನ್ ನಂಬರ್ ಡಿ ಬಾಯಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಬಾಯಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಮಾನವರಲ್ಲಿ ಜೀರ್ಣಕ್ರಿಯೆ ಮೊದಲು ಪ್ರಾರಂಭವಾಗೋದು ಬಾಯಿಯಿಂದ ಮೂಲಕ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.